ಬ್ರಹ್ಮರ್ಷಿ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಕಾನ್ಷಿಯಸ್ನೆಸ್ಸಲ್ಲಿ ನಾವೆಲ್ಲರೂ ಒನ್ನೆಸ್ಸಿಂದ ಧ್ಯಾನಕ್ಕೆ ಕುಳಿತುಕೊಂಡಿದ್ದೀವಿ. ಇವತ್ತು ವೈಕುಂಠ ಏಕಾದಶಿ ಬೇಟರಾಯ ಸ್ವಾಮಿ ಟೆಂಪಲ್ನಲ್ಲಿ ಸಾಮೂಹಿಕ ಧ್ಯಾನ ನಡೀತಾ ಇದೆ. ನಾವು ಮಾಡ್ತಾ ಇರೋದು ಆನಾಪಾನಸತಿ ಧ್ಯಾನ. ಆನ ಎಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ, ಸತಿ ಎಂದರೆ ಉಚ್ಛ್ವಾಸ ನಿಶ್ವಾಸದ ಜೊತೆ ಕೂಡಿರುವುದು. ನೀವು ಧ್ಯಾನ ಮಾಡಿ, 2 ನಿಮಿಷ ನೀವು ಧ್ಯಾನ ಮಾಡಿ. 2 ಕೈನ ಲಾಕ್ ಮಾಡ್ಕೊಳ್ಳಿ, 2 ಕಾಲನ್ನ ಕ್ರಾಸ್ ಮಾಡಿ. ಜಸ್ಟ್ ಫೋಕಸ್ ಆನ್ ಯುವರ್ ನ್ಯಾಚುರಲ್ ನಾರ್ಮಲ್ ಸಾಫ್ಟ್ ಬ್ರೆತ್ ಅಷ್ಟೇ. ಕಣ್ಣು ಮೃದುವಾಗಿ ಮುಚ್ಚಿ ಶ್ವಾಸದ ಮೇಲೆ ಗಮನ. ನಮ್ಮ ಶ್ವಾಸವೇ ನಮ್ಮ ಗುರು. ತಲೆಯಲ್ಲಿ ಎಷ್ಟೇ ಆಲೋಚನೆ ಬಂದರೂ ಗಮನಿಸಕ್ಕೆ ಹೋಗಬೇಡಿ. ಆಲೋಚನೆಗಳನ್ನು ನಿರ್ಲಕ್ಷ್ಯ ಮಾಡಿ ಮತ್ತೆ ನಿಮ್ಮ ಗಮನವನ್ನು ಶ್ವಾಸ ಗುರುವಿನ ಜೊತೆ ಇರಿಸಿ. ಅವರ್ ಬ್ರೆತ್ ಈಸ್ ಅವರ್ ಗುರು. ಆನಾಪಾನಸತಿ ಧ್ಯಾನ. ನಮ್ಮ ಈ ಧ್ಯಾನದಲ್ಲಿ ತ್ರಿಶಕ್ತಿಗಳು, ತ್ರಿಮೂರ್ತಿಗಳು, ಪಂಚಭೂತಗಳು, ನವಗ್ರಹಗಳು, ನಿಸರ್ಗ ಮಾತೆ, ವಸುಂಧರ ಮಾತೆ ಇವರೆಲ್ಲರೂ ನಮ್ಮ ಜೊತೆ ಬಂದು ಕುಳಿತು ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣರು ಬಂದು ಕುಳಿತು ಧ್ಯಾನವನ್ನು ಮಾಡ್ತಾ ಇದ್ದಾರೆ. ವೈಕುಂಠ ಏಕಾದಶಿ ದಿನದಂದು, ಈ ವಿಶೇಷವಾದ ದಿನದಲ್ಲಿ ಬೇಟರಾಯ ಸ್ವಾಮಿ ಟೆಂಪಲ್ನಲ್ಲಿ ನಡೆಯುತ್ತಿರುವ ಈ ಸಾಮೂಹಿಕ ಧ್ಯಾನದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ನಮ್ಮ ಶ್ವಾಸವೇ ನಮ್ಮ ಗುರು. ಬಿ ವಿತ್ ಯುವರ್ ಗುರು, ಬಿ ವಿತ್ ಯುವರ್ ಶ್ವಾಸ, ಬಿ ವಿತ್ ಯುವರ್ ಬ್ರೆತ್. ಇಗ್ನೋರ್ ಆಲ್ ಯುವರ್ ಥಾಟ್ಸ್.